ಹಾಯ್ ಫ್ರೆಂಡ್ಸ್, ನಾವು ಈ ದಿನ 3 ಸ್ಟಾರ್ ಬ್ಲೌಸ್ ನೆಕ್ ಅನ್ನೋದು ಕಟಿಂಗ್ ಮತ್ತು ಸ್ಟಿಚಿಂಗ್ ಅನ್ನೋದು ನೋಡೋಣ. ಅದಕ್ಕೆ ನಾನು ಮೊದಲು ಬ್ಲೌಸ್ ಫ್ಯಾಬ್ರಿಕ್ ಹಾಗೆ ಲೈನಿಂಗ್ ಅನ್ನೋದನ್ನು ತಗೊಂಡಿದ್ದೀನಿ. ಈಗ ನಿಮಗೋಸ್ಕರ ಒಂದು ಸಲ ಮೆಜರ್ಮೆಂಟ್ ಎಲ್ಲ ತೋರಿಸ್ಕೊಡ್ತೀನಿ ನೋಡಿ. ಈಗ ಚೆಸ್ಟ್ ಬಂದಿದ್ದಾನ 38 ಇಂಚು ಫ್ರಂಟ್ ಬ್ಯಾಕ್ ಎರಡು ಸೇರಿ. ಬ್ಲೌಸ್ ಲೆಂತ್ ಬಂದಿದ್ದಾನ 13.5 ರೆಡಿ ಇರ್ತದೆ. ನೆಕ್ ವಿಡ್ತು ಟಾಪ್ ಸೈಡ್ ಬಂದಿದ್ದಾನ 2.5 ಇರ್ತದೆ. ಹಾಗೆ ಶೋಲ್ಡರು 3.25 ಇಂಚ್ ಇರ್ತದೆ. ಆರ್ಮಲ್ ಡೌನ್ ಬಂದಿದ್ದಾನ ನಮಗೆ 5.5 ಇರ್ತದೆ. ಆರ್ಮಲ್ ವಿಡ್ತ್ ಬಂದಿದ್ದಾನ 4.5 ಇರ್ತದೆ. ಹಾಗೆ ನೆಕ್ ಡೌನ್ ಬಂದಿದ್ದಾನ ನಮಗೆ 9.25 ಇರ್ತದೆ. ನೆಕ್ ವಿಡ್ತ್ ಬಾಟಮ್ ಸೈಡ್ ಬಂದಿದ್ದಾನ 3.25 ಇಂಚ್ ಇರ್ತದೆ. ಈಗ ಅದನ್ನು ನಾನು ಸ್ಕ್ವೇರ್ ಟೈಪಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೇನೆ. ಈಗ ನೆಕ್ ಸೈಡು ಒಂದು ಅರ್ಧ ಇಂಚು, ನೆಕ್ಕಿಂದ ಔಟ್ ಸೈಡ್ಗೆ ಒಂದು ಅರ್ಧ ಇಂಚು, ಬಾಟಮ್ ಸೈಡಿಂದ ಒಂದು ಟ್ರಯಾಂಗಲ್ ಶೇಪ್ ಥರ ಒಂದು ಮಾರ್ಕು. ಈ ರೀತಿ ಮಾರ್ಕ್ ಮಾಡ್ಕೊಂಡ ತಕ್ಷಣ ನಮಗೆ 3 ಸ್ಟಾರ್ ನೆಕ್ ಅನ್ನೋದು ಮಾರ್ಕ್ ಆಗುತ್ತೆ. ಇದು ಡೈರೆಕ್ಟ್ ಬ್ಲೌಸ್ ಪೀಸ್ ಮೇಲೇ ಮಾರ್ಕ್ ಇರ್ತದೆ. ಆಮೇಲೆ ನಾನು ಪೇಪರ್ ಕ್ಯಾನ್ವಾಸ್ ಅನ್ನೋದು ತೊಗೊಂಡಿದ್ದೇನೆ. ಈ ಲೈನಿಂಗ್ ಕೆಳಗಡೆ ಮಡಗಿ ಏನು ನಾವು ಫೋಲ್ಡ್ ಮಾಡಿರ್ತೀವೋ ಬ್ಲೌಸ್ ಪೀಸು ಸೇಮ್ ಅದೇ ಫೋಲ್ಡಿಂಗ್ಗೆ ಮತ್ತು ಪೇಪರ್ ಕ್ಯಾನ್ವಾಸ್ ಅನ್ನೋದನ್ನು ಮಡಗಿ ನಾನು ಇವಾಗ ಏನು ಮಾರ್ಕ್ ಮಾಡಿದ್ದೀನೋ ಆ ಮಾರ್ಕ್ ಮೇಲೇ ಈಗ ಕಟಿಂಗ್ ಅನ್ನೋದನ್ನು ನಾನು ಮಾಡ್ತಾಯಿದ್ದೀನಿ. ಓಕೆ, ಈ ಕಟಿಂಗ್ ಮಾಡುವಾಗ ಟೈಮಲ್ಲಿ ಮಾರ್ಕಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದಲ್ಲಿ ನಾವು ಕಟ್ ಮಾಡೋ ಟೈಮಲ್ಲಿ ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೋಬೇಕು. ಈಗ ನಮಗಿದು ಟಾಪ್ ಸೈಡ್ ಪ್ಯಾಚ್ ಆಗುತ್ತೆ. ಆ ಕಾರಣದಿಂದ ಇವಾಗ ಪೇಪರ್ ಕ್ಯಾನ್ವಾಸ್ ಅನ್ನೋದನ್ನು ನಾನು ರೆಡಿ ಅನ್ನೋದನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಈ ಮೆಜರ್ಮೆಂಟ್ ಬಂದಿದ್ದನ್ನು 1/4 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು ಸ್ಕ್ವೇರ್ ಟೈಪಲ್ಲಿ ಇರೋದರಿಂದ ನಾನು ಪೆನ್ನಲ್ಲೇ ನೀಟಾಗಿ ಡ್ರಾಯಿಂಗ್ ಅನ್ನೋದನ್ನು ನಾನು ಮಾಡ್ಕೊತಾ ಇದ್ದೀನಿ. ನೀವು ಇದೇ ರೀತಿ ನೀವು 3 ಸ್ಟಾರ್ ನೆಕ್ ಬೇಕಂದರೆ ಇದೇ ರೀತಿ ಮಾಡ್ಕೋಬೇಕಾಗುತ್ತೆ. ಈಗ ಒಂದೇ ಲೆವೆಲಾಗಿ ಇಟ್ಕೊಂಡು ಇವಾಗ 1/4 ಇಂಚು ಮೆಜರ್ಮೆಂಟ್ ಅನ್ನೋದು ಇರ್ತದಲ್ವ, ಅಲ್ಲಿಗೆ ಈ ಪೇಪರ್ ಕ್ಯಾನ್ವಾಸು ಔಟ್ ಸೈಡ್ ಎಕ್ಸ್ಟ್ರಾ ಪೇಪರ್ ಕ್ಯಾನ್ವಾಸ್ ಇರೋದನ್ನೆಲ್ಲ ನಾನು ಕಟ್ಟಿಂಗ್ ಅನ್ನೋದನ್ನು ನಾನು ಮಾಡಿಬಿಡ್ತಾ ಇದ್ದೀನಿ. ಈಗ ಇದು ನೋಡಿ, ಒಂದು ಸಲ ಓಪನ್ ಮಾಡಿ ಎಲ್ಲ ಕರೆಕ್ಟಾಗಿ ನಿಮಗೆ ಇರೋ ಥರ ಡಿಸೈನ್ ಇದೆ ಅಂದರೆ ಸೈಡ್ಗೆ ಮಾಡ್ಕೊಂಡು ಇವಾಗ ಬಾಡಿ ಫ್ಯಾಬ್ರಿಕ್ ತಗೊಂಡಿದ್ದೇನೆ. ಅಂದರೆ ಇನ್ಸೈಡು ಅಂದರೆ ಉಲ್ಟಾ ಸೀದಾ ಅಂತ ಇರ್ತದಲ್ವ, ಉಲ್ಟಾ ಸೈಡಿಗೆ ಲೈನಿಂಗ್ ಅನ್ನೋದು ಮಡಗಿಬಿಟ್ಟು ನಾನು ಡೈರೆಕ್ಟಾಗಿ ರೌಂಡ್ ಸ್ಟಿಚ್ ಅನ್ನೋದನ್ನು ಹಾಕ್ತಾಯಿದ್ದೀನಿ. ಈ ಸ್ಟಿಚ್ಚು ಮಾಡೋ ಟೈಮಲ್ಲಿ ನೋಡ್ಕೋಬೇಕಾಗಿರೋದು ಆದರೆ ಬಾಡಿ ಫ್ಯಾಬ್ರಿಕ್ಕು ಹಾಗೆ ಲೈನಿಂಗ್ ಫ್ಯಾಬ್ರಿಕ್ಕು ಎರಡು ಒಂದೇ ರೀತಿ ಇರೋ ಥರ ನೋಡ್ಕೋಬೇಕು. ಯಾಕಂದರೆ ಅವೇನಾದರೂ ಹೆಚ್ಚು ಕಡಿಮೆ ಆಗಿದೆ ಅಂದರೆ ಟ್ವಿಸ್ಟ್ ಬರೋಕ್ಕೂ ಶುರುವಾಗುತ್ತೆ. ಅದು ಬ್ಲೌಸು ಫಿಟ್ಟಿಂಗ್ ಆದಮೇಲೆ ಆ ಟ್ವಿಸ್ಟಿಂಗ್ ಅನ್ನೋದು ಕಸ್ಟಮರ್ಸ್ಗೆ ನೀಟಾಗಿ ಕಾಣಿಸ್ತಾ ಇರ್ತದೆ. ಆ ಕಾರಣದಿಂದ ನಾವು ಈ ಲೈನಿಂಗ್ ಅಟ್ಯಾಚಿಂಗ್ ಮಾಡೋ ಟೈಮಿನಲ್ಲಿ ಆ ಟ್ವಿಸ್ಟ್ಗಳಿಲ್ಲ ಅಂತ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಓಕೆ ಸ್ನೇಹಿತರೆ, ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ಗೆ ಏನಾದರೂ ಭೇಟಿ ನೀಡಿದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೋರಿ. ಈಗ ಸ್ಟಿಚಿಂಗೆಲ್ಲ ಆಯ್ತಲ್ವ, ಈಗ ಒಂದು ಸಲ ಚೆಕ್ ಮಾಡ್ಕೊಂಡಿದ್ದಾನೆ. ಟಾಪ್ ಸೈಡು ಎಕ್ಸ್ಟ್ರಾ ಅಂದರೆ ಇವಾಗ ಬಾಡಿ ಫ್ಯಾಬ್ರಿಕ್ ಎಕ್ಸ್ಟ್ರಾ ಇರ್ತದಲ್ವ, ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿಬಿಡಿ. ನೆಕ್ ಸೈಡು, ಆರ್ಮಲ್ ಸೈಡು, ಬಾಟಮ್ಮು, ಟಾಪು ಸೈಡಲ್ಲಿ ಎಲ್ಲ ಈ ಎಕ್ಸ್ಟ್ರಾ ಕ್ಲಾತ್ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡಿಬಿಡಿ. ಅದಾದಮೇಲೆ ಬಾಟಮಲ್ಲಿ ನಮಗೆ ಒಂದು ಅರ್ಧ ಇಂಚು ಮಾರ್ಜಿನ್ ಅನ್ನೋದು ಇರ್ತದಲ್ವ, ಅಲ್ಲಿ ನ್ಯಾಚಸ್ ಅನ್ನೋದು ಹಾಕ್ಕೊಬಿಡಿ. ಅದಾದಮೇಲೆ ಒಂದು ಸಲ ಎಲ್ಲ ನೀಟಾಗಿ ಚೆಕ್ ಮಾಡಿಕೊಂಡು ಸೈಡ್ ಇದು ಮಾಡ್ಕೊರಿ. ಈಗ ನಾನು ಏನು ಇವಾಗ ಪೇಪರ್ ಕ್ಯಾನ್ವಾಸ್ ಕಟ್ ಮಾಡ್ಕೊಂಡಿದ್ದೀನಲ್ವ ನೆಕ್ಗೆ ಅಟ್ಯಾಚ್ ಮಾಡೋಕ್ಕನಕ್ಕೆ, ಅದು ಸ್ಯಾರಿ ಫ್ಯಾಬ್ರಿಕ್ ತಗೊಂಡಿದ್ದೇನೆ. ಅದನ್ನೆಲ್ಲ ಒಂದು ಸಲ ಚೆಕ್ ಮಾಡ್ಕೊತಾ ಇದ್ದೀನಿ ಆ ಪೇಪರ್ ಕ್ಯಾನ್ವಾಸ್ ಇರೋ ಅಷ್ಟು ಲೆವೆಲ್ಗೆ ಬರುತ್ತಾ ಅಂತ. ಸಪೋಸ್ ಬಂದಿಲ್ಲ ಅನ್ನೋ ಟೈಮ್ ಏನೇನಿದ್ದರೆ ನೀವು ಎಕ್ಸ್ಟ್ರಾ ಪ್ಯಾಚ್ ಅನ್ನೋದು ಅಟ್ಯಾಚಿಂಗ್ ಮಾಡಿಕೊಂಡು ಈ ಥರ ಪೇಪರ್ ಕ್ಯಾನ್ವಾಸು ಟಾಪ್ ಸೈಡ್ ಮಡಗಿದ್ದೇನೆ ಅಂದರೆ ಸ್ಯಾರಿ ಬಟ್ಟೆ ಸೀದಾ ಇರಬೇಕು. ಆ ಸೀದಾ ಮೇಲೆ ಪೇಪರ್ ಕ್ಯಾನ್ವಾಸ್ ಮಡಗಿದ್ದೇನೆ 1/4 ಇಂಚ್ ಮಾರ್ಜಿನ್ಗೆ ಫುಲ್ಲು ರೌಂಡು ಅಂದರೆ ಔಟ್ ಸೈಡ್ ಅನ್ನೋದು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಬಿಡಿ. ಈ ಮೂಲೆಗಳಲ್ಲಿ ಸ್ಟಿಚ್ ಮಾಡೋ ಟೈಮಲ್ಲಿ ನೀಟಾಗಿ ನೀವು ಚೆಕ್ ಮಾಡ್ಕೋಬೇಕು, ಯಾಕಂದರೆ ಆ ಪಾಯಿಂಟ್ ಅನ್ನೋದು ನೀಟಾಗಿ ಬರಬೇಕು. ಆ ಕಾರಣದಿಂದ ಈಗ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ನೆಕ್ ಸೈಡ್ ಇರೋದು ಕಟ್ ಮಾಡಿಬಿಡಿ. ಅದನ್ನು ಕಟ್ ಮಾಡಿಬಿಟ್ಟು ಈ ಟರ್ನಿಂಗ್ ಶೇಪ್ ಅನ್ನೋದು ಬರುತ್ತಲ್ವ, ಇದಕ್ಕೂ ಒಂದು 1/4 ಇಂಚ್ ಅನ್ನೋದನ್ನು ನ್ಯಾಚಸ್ ಅನ್ನೋದು ಹಾಕ್ಕೋರಿ. ಯಾಕಂದರೆ ಇದು ಶೇಪ್ ಇರೋದರಿಂದ ಅದು ಟಾಪ್ ಸೈಡ್ ಟರ್ನ್ ಮಾಡಿದ್ಮೇಲೆ ನೀಟಾಗಿ ಕಾಣಿಸ್ಬೇಕು. ಆ ಕಾರಣದಿಂದ
ಈಗ ಈ ಮೂಲೆಗಳಲ್ಲಿ ನೀಟಾಗಿ ಫಸ್ಟು ಟರ್ನಿಂಗ್ ಅನ್ನೋದನ್ನು ಮಾಡ್ಕೊಬಿಡಿ. ಈ 3 ಮೂಲೆಯಲ್ಲೆಲ್ಲೂ ಮಾಡ್ಕೊಂಡಿದ್ದಾನ ಅದು ಪಾಯಿಂಟ್ಸ್ ಎಲ್ಲ ನೀಟಾಗಿ ನೀಡ್ಲಿಂದ ತೊಗೊಬಿಡಿ. ಯಾಕಂದರೆ ಅದು ಪಾಯಿಂಟ್ಸ್ ಅನ್ನೋದು ನೀಟಾಗಿ ಬರಬೇಕಾಗತ್ತಲ್ವ, ಆ ಕಾರಣದಿಂದ. ಅದಾದಮೇಲೆ ಇವಾಗ ನಾವು ಎಡ್ಜ್ ಸ್ಟಿಚ್ ಅನ್ನೋದು ಹಾಕ್ತಾಯಿದ್ದೀನಿ. ಆ ಸ್ಟಿಚ್ ಹಾಕೋ ಟೈಮಲ್ಲಿ ನಮಗೆ ಪೇಪರ್ ಕ್ಯಾನ್ವಾಸು ಇರ್ತದಲ್ವ, ಆ ಪೇಪರ್ ಕ್ಯಾನ್ವಾಸ್ ಬಂದಿದ್ದಾನ ನಮಗೆ ವೈಟ್ ಕಲರಲ್ಲಿ ಇರ್ತದೆ. ಅದು ಕಾಣಿಸಬಾರ್ದಂತಲೇ ಒಳಗಡೆಗೆ ತುಂಬ ತಳ್ಳಿಬಿಟ್ಟು ಸೀರೆ ಫ್ಯಾಬ್ರಿಕ್ ಸ್ವಲ್ಪ ಆಚೆ ತಗೊಂಡಿದ್ದನ್ನು ಈ ಸ್ಟಿಚ್ ಹಾಕಬೇಕಾಗತ್ತೆ. ಯಾಕಂದರೆ ನಾವು ಫಿನಿಶಿಂಗ್ ಆಗಿ ಎಲ್ಲ ಆದಮೇಲೆ ಪೇಪರ್ ಕ್ಯಾನ್ವಾಸ್ ಕಾಣಿಸ್ತಾ ಇದ್ದರೆ ಅದೇನು ಮಾಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ಇರ್ತದೆ. ಆ ಕಾರಣದಿಂದ ಈ ಕಿನಾರಿ ಹಾಕೋ ಟೈಮಲ್ಲಿ ನಾವು ಪೇಪರ್ ಕ್ಯಾನ್ವಾಸನ್ನೆಲ್ಲ ಒಳಗಡೆ ತಳ್ಳಿಬಿಟ್ಟು ಈ ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ಈಗ ನೆಕ್ ಸೈಡ್ ಬಂದಿದ್ದಾನ ನಮಗೆ ಪೇಪರ್ ಕ್ಯಾನ್ವಾಸು 1 ಇಂಚಿಗೆ ಈ ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ಯಾಕಂದರೆ ನಾವು ಫಸ್ಟು 1/4 ಪೇಪರ್ ಕ್ಯಾನ್ವಾಸ್ ಕಟ್ ಮಾಡ್ಕೊಂಡಿದ್ವಿ, 1/4 ಇಂಚಿ ಇನ್ಸೈಡ್ ಅಟ್ಯಾಚ್ ಮಾಡಿದ್ವಿ. ಈಗ ಈ ಸ್ಟಿಚ್ ಬಂದಿದ್ದನ್ನು 1 ಇಂಚಿಗೆ ಕರೆಕ್ಟಾಗಿ ಹಾಕ್ಕೋಬೇಕಾಗತ್ತೆ. ಆವಾಗ ಅದು ಪೇಪರ್ ಕ್ಯಾನ್ವಾಸ್ ಮೇಲೆ ಕರೆಕ್ಟಾಗಿ ಬರುತ್ತೆ. ಸಪೋಸ್ ನಮಗೆ ಕಟ್ಟಿಂಗಲ್ಲಿ ಏನಾದರೂ ಮಿಸ್ಟೇಕೆಲ್ಲ ಆಗಿದ್ರಲ್ಲಿ ಈ ಸ್ಟಿಚಿಂಗಲ್ಲಿ ಎಲ್ಲ ಕವರ್ ಮಾಡ್ಕೋಬೇಕಾಗತ್ತೆ. ಈಗ ನೆಕ್ ಸೈಡ್ ಇರೋದು ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿಬಿಡ್ತಾ ಇದ್ದೀನಿ. ಯಾಕಂದರೆ ಈ ಕಟ್ ಮಾಡೋ ಟೈಮಲ್ಲಿ ನಾವು ಸ್ಟಿಚಿಂಗ್ ಏನಿರ್ತವೋ ಕರೆಕ್ಟ್ ಮೆಜರ್ಮೆಂಟ್ ಇರಬೇಕಾಗತ್ತೆ. ಈಗ ಇದನ್ನು ರೆಡಿ ಆಯ್ತಲ್ವ, ಇವಾಗ ಇದನ್ನು ಎತ್ತಿ ಸೈಡಿಗೆ ಅನ್ನೋದು ಮಾಡ್ಕೊತೀನಿ. ಈಗ ಪೈಪಿಂಗ್ ಬಂದಿದ್ದಾನ 1 ಇಂಚಿ ಬಿಡ್ತು, ನೆಕ್ಕಾಗೋಷ್ಟು ಉದ್ದ ತೊಗೊಂಡಿದ್ದೀನಿ. ಅದರ ಸೆಂಟ್ರಿಗೆ ಪೈಪಿಂಗ್ ಥ್ರೆಡ್ ಮಡಗಿದಾನ. ಈ ಪೈಪಿಂಗ್ ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬರೋ ಥರ ಮಾಡ್ಕೊತಾ ಇದ್ದೀನಿ. ಈ ಥ್ರೆಡ್ ಮೇಲೆ ಬರಬಾರ್ದು. ಈಗ ಏನು ನಾನು ವೈಟ್ ಕಲರ್ ಥ್ರೆಡ್ ತೋರಿಸ್ತಾ ಇದ್ದೀನೋ ಈ ಥ್ರೆಡ್ ಮೇಲೆ ಬರಬಾರ್ದು. ಈ ಥರದ್ದು ಒಂದು ಬ್ಲೌಸ್ ಪೀಸೆಲ್ಲ ಒಂದು ಸೀರೆ ಪೀಸಿನಲ್ಲಿ ಒಂದು ರೆಡಿ ಮಾಡ್ಕೊರಿ. ಈಗ ನೆಕ್ಗೆ ಈಗೇನು ನಾವು ಪೇಪರ್ ಕ್ಯಾನ್ವಾಸ್ ಹಾಕಿ ರೆಡಿ ಮಾಡ್ಕೊಂಡಿದ್ದೆವು ಸ್ಯಾರಿ ಪ್ಯಾಚು, ಆ ಒಂದು ಪೀಸಿಗೆ ಈ ಪೈಪಿಂಗ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ತಾಯಿದ್ದೀನಿ. ಇಲ್ಲಿ ಟರ್ನಿಂಗಲ್ಲಿ ಬಂದುಬಿಟ್ಟಿದ್ದಾರೆ, ಡೈರೆಕ್ಟಾಗಿ ನೀವು ಇದೇ ರೀತಿ ತಿರ್ಸ್ಕೋಬೇಕಾಗತ್ತೆ. ಇದು ನಾನು ಮುಂಚೆ ತೋರಿಸ್ತಾ ಇದ್ನಲ್ವ ಕಟಿಂಗ್ ಮಾಡ್ಕೊಂಡು ಟರ್ನ್ ಮಾಡಬೇಕು ಅಂತ, ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಈ ಒಂದು ಪೀಸ್ಗೆ ಇದೆಲ್ಲ ಫುಲ್ಲು ಈ ಕಾರ್ನರಲ್ಲಿ ಮಾತ್ರ ತುಂಬ ಇಂಪಾರ್ಟೆಂಟಾಗಿ ನೋಡ್ಕೋಬೇಕಾಗತ್ತೆ. ಯಾಕಂದರೆ ಈ ಕಾರ್ನರೇ ಇದಕ್ಕೂ ಮೈನ್ ಹೈಲೈಟ್. ಆ ಕಾರಣದಿಂದ ಇದು ಬಂದುಬಿಟ್ಟು ಆ್ಯಕ್ಚುಲಿ ಟಾಪ್ ಸೈಡ್ ಪ್ಯಾಚ್ ವರ್ಕ್ ಅಂತಾರೆ ಇದು. ಓಕೆ, ಟಾಪ್ ಸೈಡ್ ಪ್ಯಾಚ್ ಬೇರೆ, ಇನ್ಸೈಡ್ ಪ್ಯಾಚ್ ಬೇರೆ ಇರ್ತದೆ. ಈಗ ಬ್ಲೌಸ್ ಬಟ್ಟೆ ತಗೊಂಡಿದ್ದನ್ನು ನಾವು ಲೈನಿಂಗ್ ಸೈಡು, ಓಕೆ, ಬಾಡಿ ಸೈಡಲ್ಲ ಲೈನಿಂಗ್ ಸೈಡು ಡೈರೆಕ್ಟು ಪೇಪರ್ ಕ್ಯಾನ್ವಾಸ್ ಅನ್ನೋದನ್ನು ಇಟ್ಟು ನಾನು ಇವಾಗೇನು ಪೈಪಿಂಗ್ ಅಟ್ಯಾಚಿಂಗ್ ಮಾಡಿದ್ದೀನೋ ಆ ಸ್ಟಿಚ್ ಮೇಲೆ ಈ ಸ್ಟಿಚ್ ಅನ್ನೋದನ್ನು ಹಾಕ್ತಾಯಿದ್ದೀನಿ. ಈ ಸ್ಟಿಚ್ ಹಾಕೋ ಟೈಮಲ್ಲಿ ನಾವು ಆ ಪೈಪಿಂಗು ಮತ್ತು ಇದು ನೀಟಾಗಿ ಫಿನಿಶಿಂಗು ಆಗಬೇಕಾಗತ್ತೆ. ಮತ್ತು ಈ ಕಾರ್ನರಲ್ಲಿ ಪೈಪಿಂಗ್ ಬಟ್ಟೆ ಎಕ್ಸ್ಟ್ರಾ ಇರ್ತದಲ್ವ, ಅದನ್ನು ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಒಳಗಡೆ ಕರೆಕ್ಟಾಗಿ ನೀಟಾಗಿ ಅಟ್ಯಾಚಿಂಗ್ ಆಗಬೇಕು. ಪೈಪಿಂಗ್ ಮಾತ್ರ ಆಚೆ ಕಾಣಿಸ್ಬೇಕು. ಆ ರೀತಿಯಲ್ಲಿ ಮಡಗಿದ್ದನ್ನು ನಾನು ಈ ಸ್ಟಿಚಿಂಗ್ ಅನ್ನೋದು ಹಾಕ್ತಾಯಿದ್ದೀನಿ. ಇದು ಹಾಕೋ ಟೈಮಲ್ಲಿ ಒಂದು ಸಲ ಚೆಕ್ ಮಾಡಿಕೊಂಡು ಮತ್ತು ನೀವು ನ್ಯಾಚಸ್ ಹಾಕ್ಕೊಂಡು ಟರ್ನ್ ಮಾಡ್ಕೋಬೇಕಾಗತ್ತೆ. ಆ ಕಾರ್ನರ್ಸ್ ಎಲ್ಲ ನೀಟಾಗಿ ಫಿನಿಶಿಂಗ್ ಆಗಿದೆಯಾ ಇಲ್ವ ಅಂತ ಚೆಕ್ ಮಾಡಿಕೊಂಡು ನೀವು ಈ ಕಾರ್ನರ್ಗಳಲ್ಲಿ ನ್ಯಾಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ಡೈರೆಕ್ಟಾಗಿ ನೀವು ಹಂಗೆ ಹಾಕೋಕ್ಕೂ ಹೋಗಬೇಡಿ. ಓಕೆ, ಈ 3 ಕಾರ್ನರಲ್ಲೂ ನೀಟಾಗಿ ನೋಡ್ಕೊಂಡಿದ್ದಾನ ನ್ಯಾಚಸ್ ಅನ್ನೋದು ಹಾಕ್ಕೊಂಡು ಸೀದಾ ಮಾಡಿಕೊಂಡು ಅದು ಇವಾಗ ಏನು ನಾವು ಪೇಪರ್ ಕ್ಯಾನ್ವಾಸ್ ಅಟ್ಯಾಚಿಂಗ್ ಮಾಡಿದ್ದೀವಿ ಪ್ಯಾಚ್, ಆ ಪ್ಯಾಚು ಪೈಪಿಂಗ್ ಕಾಣಿಸೋ ಥರ ನೀಟಾಗಿ ಮಡಗಿಬಿಟ್ಟು ಈ ಸೀರೆ ಬಟ್ಟೆ ಮೇಲೆ ಓಕೆ ಸ್ಟಿಚಿಂಗ್ ಅನ್ನೋದು ಹಾಕ್ತಾಯಿದ್ದೀನಿ. ಈ ಸ್ಟಿಚ್ ಹಾಕೋ ಟೈಮಲ್ಲಿ ನೀವು ಸೇಮ್ ಕಲರ್ ದಾರ ಅಂದರೆ ಬ್ಲೌಸ್ ಕಲರ್ ಬೇರೆ ಆಗುತ್ತೆ, ಪ್ಯಾಚ್ ಕಲರ್ ಬೇರೆ ಆಗುತ್ತಲ್ವ, ಆ ಪ್ಯಾಚಲ್ಲಿ ಯಾವ ಕಲರ್ ದಾರ ಇರ್ತದೆ ಸೇಮ್ ಆ ದಾರ ಅನ್ನೋದು ಯೂಸ್ ಮಾಡಿ, ಬ್ಲೌಸ್ ದಾರನ ಯೂಸ್ ಮಾಡಬೇಡಿ. ಯಾಕಂದರೆ ಪ್ಯಾಚಸ್ ನೀಟಾಗಿ ಕಾಣಿಸೋದಿಲ್ಲ. ಈ ಪೈಪಿಂಗು ಇನ್ಸೈಡ್ ಏನೇನು ಇದ್ದರೆ ನೀಟಾಗಿ ಆಚೆ ಎಳೆದುಬಿಟ್ಟು ಆ ಪೈಪಿಂಗ್ ಅನ್ನೋದನ್ನು ಪಕ್ಕದಲ್ಲಿ ನೀವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗತ್ತೆ. ಇದು ಫುಲ್ ರೌಂಡು ಫಿನಿಶ್ ಆದಮೇಲೆ ಔಟ್ಸೈಡು, ಈಗ ಔಟ್ಸೈಡ್ ಇದೆ ಅಲ್ವಾ, ಈ ಔಟ್ಸೈಡ್ ಬಂದುಬಿಟ್ಟಿದ್ದನ್ನು ನಾನು ಡೈರೆಕ್ಟಾಗಿ ಹಾಗೆ ಸ್ಟಿಚಿಂಗ್ ಅನ್ನೋದು ಮಾಡ್ತಾಯಿದ್ದೀನಿ. ಈ ಮಾಡೋ ಟೈಮಲ್ಲಿ ನೋಡ್ಕೋಬೇಕು, ಇವಾಗ ಲೈನಿಂಗು ಬ್ಲೌಸ್ ಪೀಸು ಇರ್ತದಲ್ವ ಬಟ್ಟೆ ಬಾಟಮ್ ಸೈಡು, ಅದನ್ನು ಸ್ವಲ್ಪ ನೀಟಾಗಿ ಟೈಟಾಗಿ ಇಟ್ಕೊಂಡು ಈ ಸ್ಟಿಚಿಂಗ್ ಅನ್ನೋದು ಹಾಕಬೇಕಾಗತ್ತೆ. ಆ ಥರ ಮಾಡಿದಾಗ ಇನ್ಸೈಡು ಟ್ವಿಸ್ಟ್ ಅನ್ನೋದು ಬರೋದಿಲ್ಲ. ಈಗ ಇನ್ನೆಕ್ಕೆಲ್ಲ ಫಿನಿಶ್ ಆಯಿತು. ಒಂದು ಸಲ ನೋಡಿರಿ,
ಈ ಪಾಯಿಂಟ್ಗಳೆಲ್ಲ ನೀಟಾಗಿ ಬಂದಿದೆ ಇಲ್ವ ಅಂತ. ಸೊ ಚೆನ್ನಾಗೇ ಬಂದಿದೆ. ಈಗ ನಾನು ಪೈಪಿಂಗನ್ನು ಬಾಟಮ್ ಸೈಡು ಇದು ಸೀರೆ ಬಟನಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಆಗಲೇ ಹೇಳಿದ್ನಲ್ವ 2 ಕಲರ್ ರೆಡಿ ಮಾಡ್ಕೋಬೇಕಂತ, ಒಂದು ಬ್ಲೌಸ್ ಕಲರು ಒಂದು ಸೀರೆ ಕಲರು. ಇದು ಬಾಟಮ್ ಸೈಡ್ ಇಟ್ಟು ಅಟ್ಯಾಚಿಂಗ್ ಅನ್ನೋದು ಮಾಡಿದೆ. ಈಗ ಎಕ್ಸ್ಟ್ರಾ ಕ್ಲಾತು ಓಕೆ ಲೈನಿಂಗ್ ಬಟ್ಟೆ ಎಕ್ಸ್ಟ್ರಾ ಬಾಟಮ್ ಸೈಡ್ ಇಟ್ಬಿಟ್ಟಿದ್ದೇನೆ. ಹೀಗೆ ಈ ಸ್ಟಿಚ್ಚನ್ನು ಅಷ್ಟೇ ಏನು ಪೈಪಿಂಗ್ ಅಟ್ಯಾಚಿಂಗ್ ಅನ್ನೋದು ಮಾಡಿದ್ದೀನೋ ಆ ಸ್ಟಿಚ್ ಮೇಲೇ ಈ ಸ್ಟಿಚ್ ಅನ್ನೋದನ್ನು ನಾನು ಹಾಕ್ತಾಯಿದ್ದೀನಿ. ಹಾಕಿದ್ದನ್ನು ನಾನಿವಾಗ ಬಾಟಮ್ ಸೈಡ್ ಲೈನಿಂಗ್ ಮಾತ್ರ ಒಂದು ಅರ್ಧ ಇಂಚ್ ಅನ್ನೋದು ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಟಿಚಿಂಗ್ ಅನ್ನೋದು ಹಾಕ್ಕೊತಾ ಇದ್ದೀನಿ. ಈ ಸ್ಟಿಚಿಂಗ್ ಹಾಕಿ ಈಗ ನಾನು ಪೈಪಿಂಗ್ ಪಕ್ಕದಲ್ಲೇ ಟರ್ನ್ ಮಾಡಿಬಿಟ್ಟು ಟಾಪ್ ಸೈಡ್ಗೆ ಅದನ್ನು ಪೈಪಿಂಗ್ ಪಕ್ಕದಲ್ಲೇ ನಾನು ಒಂದು ಸ್ಟಿಚಿಂಗ್ ಅನ್ನೋದು ಹಾಕ್ತಾಯಿದ್ದೀನಿ. ಮತ್ತು ಇನ್ಸೈಡ್ ಇನ್ನೂ ಎಕ್ಸ್ಟ್ರಾ 1 ಇಂಚಿ ಕ್ಲಾತ್ ಇರ್ತದಲ್ವ ಅದು ಬಂದುಬಿಟ್ಟಿದ್ರೆ ನೀವು ಎಮ್ಮಿಂಗ್ ಮಾಡಬೇಕಾಗತ್ತೆ. ಓಕೆ, ಈ ಕಚ್ಚನ್ನು ಎಮ್ಮಿಂಗ್ ಮಾಡಬೇಕಾಗತ್ತೆ. ಈಗ ಬ್ಯಾಕ್ ಸೈಡ್ ಡಾಟ್ ಹಿಡಿಯೋಕ್ಕೂ ಸೆಂಟ್ರಿಗೆ ಬ್ಲೌಸ್ ಸೆಂಟ್ರಿಗೆ ಮತ್ತೆ ಒಂದು ಫೋಲ್ಡಿಂಗ್ ಅನ್ನೋದು ಮಾಡಿದ್ದೇನೆ. ಈ ಡಾಟ್ ವಿಡ್ತ್ ಬಂದಿದ್ದೇನೆ ಅರ್ಧ ಇಂಚು, ಲೆಂತ್ ಬಂದಿದ್ದೇನೆ 3 ಇಂಚು ಇರ್ತದೆ. ಈಗ ಒಟ್ಟಾಗಿ ಬ್ಲೌಸ್ ಅನ್ನೋದು ಫಿನಿಶ್ ಆಯಿತು. ನೋಡಿ ಸ್ನೇಹಿತರೆ, ಈ ಡಿಸೈನು 3 ಸ್ಟಾರು ಸಿಂಪಲ್ ಬ್ಲೌಸ್ ವರ್ಕು. ಈ ವಿಡಿಯೋ ಹೇಗೆ ಅನಿಸಿದೆ ಅನ್ನೋದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಆದರೆ ನಿಮ್ಗೇನಾದರೂ ಡೌಟ್ಗಳು ಏನಾದರೂ ಇದ್ದಲ್ಲಿ ನೀವು ಖಂಡಿತ ನನಗೆ ಕಮೆಂಟ್ ಮುಖಾಂತರ ಕೇಳಿ, ನಾನು ಆದಷ್ಟು ರಿಪ್ಲೈ ಅನ್ನೋದು ನಾನು ಕೊಡ್ತೀನಿ. ಮತ್ತು ನೀವು ಹೊಸದಾಗಿ ನಮ್ಮ ಚಾನಲ್ಗೆ ಏನಾದರೂ ಭೇಟಿ ನೀಡಿದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಸ್ನೇಹಿತರೆ. ಮತ್ತು ಬರೋ ವಿಡಿಯೋದಲ್ಲಿ ಭೇಟಿಯಾಗೋಣ. ಓಕೆ, ಬಾಯ್.